ಹಾಗಾದರೆ ಅಪ್ಪರಿಗೆ ಹೇಳ್ತೀನಿ ಅನ್ನುವಂಥ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಪಿ ಸಿ ಏನು ಮಾಡ್ತಾನೆ? ಮೊದಲೇ ಗೊತ್ತಿದೆ, ಹೌದಪ್ಪ ಇವ್ರ ತಂದೆ ದೊಡ್ಡ ಆಫೀಸರ್ ಅಂತ. ಸುಮ್ಮನೆ ಮೈ ಮೇಲೆ ಹೇಳಕತ್ತಾರ. ಇನ್ನು ಫ್ಯಾನ್ಸಿ ನಂಬರ್ ಗುಟ್ಟು ಕೂಡ ರಟ್ಟಾಗಿದೆ. ರನ್ಯಾ ಮತ್ತು ತರುಣ್ ದುಬೈನಲ್ಲಿ ಬಳಸ್ತಾ ಇದ್ರು. ಯಾರೀ ತರುಣ್? ಈತನಿಗೇ ಈಕೆ ಚಿನ್ನ ಮುಟ್ಟಿಸ್ತಾ ಇದ್ಲು. 5707ನಲ್ಲಿ ಕೊನೆ ಆಗುವಂಥ ನಂಬರ್ ಇದು ರನ್ಯಾ ನಂಬರ್. DRI ವಿಚಾರಣೆ ಸಂದರ್ಭದಲ್ಲಿ ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ, ನನಗೆ ಗೊತ್ತೇ ಇಲ್ಲ ಅಂತ ಆಕೆ ಹೇಳ್ತಿದ್ಲಂತೆ. ದುಬೈನಿಂದ ಚಿನ್ನ ತಂದಿದ್ದು ನನಗೋಸ್ಕರ ಅನ್ನುವಂಥ ಮಾತನಾಕೆ ಹೇಳ್ತಿದ್ಲಂತೆ, ಅಷ್ಟೊಂದು ಕೆಜಿ ಗಟ್ಟಲೆ. ಇನ್ನು ಸಾಕ್ಷ್ಯ ಸಿಕ್ಕಾದ ತಕ್ಷಣ ತರುಣ್ ಕೊಂಡಾರು ರಾಜು ಅನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಈತನಿಗೇನೆ ಈಕೆ ಚಿನ್ನ ತಂದು ಕೊಡ್ತಾ ಇದ್ಲು. ಸಂಗತಿ ಇದು. ಅಂದರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ತರುಣ್ ರಾಜ್ದು ಒಂದು ಪ್ರಮುಖವಾದಂಥ ಪಾತ್ರ ಇತ್ತು. ಆತನೇ ಇದರ ಕಿಂಗ್ ಪಿನ್. ಈಕೆ ಮೈಗೆಲ್ಲ ಚಿನ್ನ ಅಂಟಿಸ್ಕೊಂಬಂದು ಕೊಡ್ತಿದ್ಲಲ್ಲ, ಅದು ತರುಣ್ ರಾಜುಗೇನೆ. DRI ತನಿಖೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಫೋಟಕ ಸಂಗತಿಗಳು ಹೊರಗಡೆ ಬಂದಿವೆ. ವಿಚಾರಣೆ ಸಂದರ್ಭದಲ್ಲಿ ನನಗೇನು ಗೊತ್ತಿಲ್ಲ ಅಂತಂತಂದ್ಲು. ಅದಾದಮೇಲೆ ಇಲ್ಲ ಈ ಚಿನ್ನ ಎಲ್ಲ ತಂದಿದ್ದು ನನಗೋಸ್ಕರ ಅಂತ ಹೇಳಿದ್ಲು. ಯಾವಾಗ ಇವರು ಆಳಕ್ಕಿಳಿದು ಶೋಧ ಮಾಡಿದ್ರು ಆವಾಗ ಗೊತ್ತಾಯಿತು ಇಲ್ಲ, ತರುಣದು ಕೂಡ ಇದರಲ್ಲಿ ಪ್ರಮುಖವಾದಂಥ ಪಾತ್ರ ಇದೆ ಅಂತ. ಕಿರಣ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಭಾಳ ಗಮನಿಸಬೇಕಾದಂಥ ಸಂಗತಿ ಏನು ಅಂತಂದರೆ, ಈ ರೀತಿ ನಂಬರ್ಗೂ ನನಗೂ ಗೊತ್ತಿಲ್ಲ ಅನ್ನೋದು, ಈ ರೀತಿ ಇಷ್ಟು KG ಗಟ್ಟಲೆ ಚಿನ್ನ ಅಂಟಿಸ್ಕೊಂಬರೋದು, ಯಾರು ತಂದು ಕೊಡ್ತಾಯಿದ್ರು, ಏನು ಎತ್ತ, ಒಂದು ಮಾತ್ರ ಸ್ಪಷ್ಟ, ಇದೇ ಮೊದಲ ಬಾರಿಗೆ ಆಗಿರುವಂಥದ್ದಲ್ಲ. ಹಿಂದೂ ಕೂಡ ಈಕೆ ಸಾಕಷ್ಟು ಓಡಾಡಿದ್ಲು, ಸಾಕಷ್ಟು ಬಾರಿ ಇದೇ ವ್ಯವಹಾರ ವಹಿವಾಟು ಆಗಿದೆ ಅನ್ನುವಂಥದ್ದು ಒಂದು ಕಡೆಗೆ. ಜೊತೆಗೇನು ಅಂದರೆ ತನ್ನ ತಂದೆ ಪೊಲೀಸ್ ಅಧಿಕಾರಿ ಅನ್ನುವಂಥದ್ದನ್ನು, ಈ ಪ್ರೋಟೋಕಾಲ್ನ ಈಕೆ ಎಷ್ಟು ಚೆನ್ನಾಗಿ ಬಳಸ್ಕೊಂಡ್ಲು ಅನ್ನುವಂಥದ್ದು ಕೂಡ. ಜೊತೆಗೇನು ಅಂತಂದರೆ ನಾನು ಹೇಳ್ತಾ ಇದ್ದೆ, ಇದಕ್ಕೆ ಸಂಬಂಧಪಟ್ಟಂಗೆ ACPನೇ ವರದಿ ಕೊಟ್ಟಿದ್ದಾರೆ. ಹೌದು, ಖುದ್ದು ರಾಮಚಂದ್ರ ರಾವ್ ಇದಕ್ಕೆ ಸಂಬಂಧಪಟ್ಟಂಗೆ ಕರೆ ಮಾಡಿದರು ಅಂತ. ಅಂದರೆ ರಾಮಚಂದ್ರ ರಾವ್ ಪಾತ್ರ ಇರುವಂಥದ್ದು ಕೂಡ ಇಲ್ಲಿ ತುಂಬ ಸ್ಪಷ್ಟ. ಏನಂತೀರಿ ಕಿರಣ್? ರಂಗನಾಥ್, ಮುಖ್ಯವಾಗಿ ಈಗಾಗಲೇ ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ CID ತನಿಖೆಗೆ, ಇನ್ನೊಂದು ಕಡೆ ಗೌರವ್ ಗುಪ್ತಾ ನೇತೃತ್ವದ ತನಿಖೆ ಮಾಡಬೇಕು ಅಂತ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ. ಇದು ಒಂದು ಕಡೆ ಆಯಿತು. ಇಲ್ಲಿ ಒಂದು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ಕಮಿಷನರ್ಗೆ DCP ಅವರು. ಏನು ಅಂತಂದರೆ ಅವತ್ತಿನ ದಿನ ಏನಾಯಿತು, ಬಸವರಾಜು ಅನ್ನೋರು ಅವತ್ತು ಪ್ರೋಟೋಕಾಲ್ ಡ್ಯೂಟಿಯಲ್ಲಿ ಇರ್ತಾರೆ. ಆತನಿಗೆ ನೇರವಾಗಿ ದುಬೈನಿಂದನೇ ರನ್ಯಾರಾವ್ ಫೋನ್ ಮಾಡ್ತಾಳೆ, ನಾನು ಈ ಫ್ಲೈಟಿಗೆ ಬರ್ತಾ ಇದ್ದೀನಿ, ಟರ್ಮಿನಲ್ 1ಗೆ ನಾನು ಬರ್ತಾ ಇದ್ದೀನಿ, ನೀನು ಅಲ್ಲಿ ಖುದ್ದಾಗ ಅಲ್ಲಿ ಹಾಜರಿರಬೇಕು, ನಾನು ಬರ್ತೀನಿ ಅಂತ. ಈತ ಬಸವರಾಜ್ ಕೂಡ ಆತ ಹೇಳ್ತಾನೆ, ಇಲ್ಲ ನನಗೆ ಟರ್ಮಿನಲ್ 2ಅಲ್ಲಿ ಮತ್ತೊಬ್ಬರು VIP ಬರ್ತಾ ಇದ್ದಾರೆ, ಮತ್ತೊಬ್ಬರು ಆಫೀಸರ್ ಬರ್ತಾ ಇದ್ದಾರೆ, ನಾನಾಗಿ ಡೆಲ್ಲಿಯಿಂದ ಅಲ್ಲಿಗೆ ಹೋಗಬೇಕು ಅಂದ ತಕ್ಷಣ ಈಕೆ ಮತ್ತೆ ಅವಳು ಹೇಳ್ತಾ, ಇಲ್ಲ ಅಪ್ಪಾಜಿಗೆ ಹೇಳ್ತೀನಿ ಸಂಬಂಧಪಟ್ಟಂತೆ ನೀನು ಬರಲೇಬೇಕು, ನೀನೇ ಬರಬೇಕು ಅಂತಲೂ ಕೂಡ ಖುದ್ದಾಗಿ ಹೇಳ್ತಾರೆ. ಇದು ಅವತ್ತಿನ ದಿನ ಆಗಿರುವಂಥ ಒಂದು ಘಟನೆಗೆ ಸಂಪೂರ್ಣವಾಗಿ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೊಟ್ಟಿರೋದು. ಇದಲ್ಲದೆ ಹಿಂದೆ ಕೂಡ ಸಾಕಷ್ಟು ಸರಿ ಆಕೆ ದುಬೈಗೆ ಹೋಗಿ ಬಂದಿರೋ ಸಂದರ್ಭದಲ್ಲೂ ಕೂಡ ಖುದ್ದು DG ಅವರು ರಾಮಚಂದ್ರ ರಾವ್ ಬಸವರಾಜ್ಗೆ ಫೋನ್ ಮಾಡಿ ನನ್ನ ಮಗಳು ಬರ್ತಾಳೆ ರಿಸೀವ್ ಮಾಡ್ಕೋ ಅಂತಲೂ ಕೂಡ ಹೇಳಿರೋದು ಬಗ್ಗೆ ಒಂದಷ್ಟು ಮಾಹಿತಿಗಳು ಇದೀಗ ಪೊಲೀಸ್ ಮೂಲಗಳಿಂದ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಅಂದರೆ ಬಹುಶಃ ಅವ್ರಿಗೆ ಮಗಳಿಗೆ ಈ ಥರ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾರೆ ಅಂತ ವಿಚಾರ ಬಹುಶಃ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ. ರಿಸೀವ್ ಮಾಡ್ಕೊಳ್ಳೋಕೆ ಯಾಕೆ ಅಂತಂದರೆ ಯಾವುದೇ ರೀತಿಯ ಒಂದು ಇಂಟರ್ನ್ಯಾಷನಲ್ ಫ್ಲೈಟ್ ಬಂದಷ್ಟು ಸಾಕಷ್ಟು ಡಿಲೇ ಆಗುತ್ತೆ. ಅವ್ರಿಗೆ ಅಲ್ಲಿಂದ ಬಂದ ತಕ್ಷಣ ಬ್ಯಾಗೇಜ್ ಇರ್ಬೋದು, ಮತ್ತು ಅಲ್ಲಿಂದ ಫ್ಲೈಟಿಂದ ಮತ್ತೆ ಚೆಕ್ ಇನ್ ಎಲ್ಲವೂ ಕೂಡ ಸ್ಕ್ಯಾನಿಂಗು, ಕಸ್ಟಮ್ಸ್ ಇವೆಲ್ಲ ಕ್ಲಿಯರೆನ್ಸ್ ಮಾಡೋಕ್ಕೆ ಸುಮಾರು 1 ಅವರ್ ಹೊರಗಡೆ ಬರೋಷ್ಟಾಗುತ್ತೆ. ಆದರೆ ಈ ಪ್ರೋಟೋಕಾಲ್ ಇತ್ತು ಅಂದರೆ ಇಮಿಡಿಯೇಟ್ 10-15 ಮಿನಿಟ್ಸ್ಗೆ ಹೊರಗಡೆ ಬಂದ್ಬಿಡ್ಬೋದು. ಹಾಗಾಗಿ ಬಹುಶಃ ರಾಮಚಂದ್ರ ರಾವ್ ಭಾಳಷ್ಟು ಸರಿ ಬಸವರಾಜ್ಗೆ ಫೋನ್ ಮಾಡಿ, ಇಲ್ಲ ಈ ಥರ ಮಗಳು ಬರ್ತಾಳೆ, ಇಂಥ ಫ್ಲೈಟಿಗೆ ಬರ್ತಾನೆ, ನೀನೇ ಹೋಗಿ ಅಟೆಂಡ್ ಮಾಡಪ್ಪ ಅಂತಲೂ ಕೂಡ ಹೇಳಿರುವಂಥದ್ದು ಕಂಡು ಬಂದಿದೆ. ಆದರೆ ಇಲ್ಲಿ ಆಕೆ ಇದನ್ನೇ ಮಿಸ್ಯೂಸ್ ಮಾಡಿಕೊಂಡು, ಯಾಕೆಂದರೆ ನನಗೆ ಯಾರೂ ಕೂಡ ಚೆಕ್ ಮಾಡೋದಿಲ್ಲ, ನಮ್ಮ ತಂದೆ DG ಆಗಿರೋದ್ರಿಂದ ನನ್ನ ಯಾರೂ ಕೂಡ ಇಲ್ಲಿ ಚೆಕಿಂಗ್ ಮಾಡೋದಿಲ್ಲ, ಕಸ್ಟಮ್ಸ್ ಯಾರೂ ಕೂಡ ನನ್ನ ಚೆಕ್ ಮಾಡಲ್ಲ ಅಂತ ಅಡ್ವಾಂಟೇಜ್ ತೊಗೊಂಡು ಆಕೆ ಪ್ರತಿ ಬಾರಿನೂ ಕೂಡ ಈ ರೀತಿ ಗೋಲ್ಡನ್ನು ತರುವಂಥದ್ದು ಮಾಡ್ತಾ ಇದ್ದು ಅನ್ನೋದು ಕೂಡ ಈಗ ತನಿಖೆಯಲ್ಲಿ ಒಂದಷ್ಟು ಮಾಹಿತಿಗಳು ಬಂದಿದೆ. ಈ ಕಳೆದ ಬಾರಿ ಲಾಸ್ಟ್ ಈಗೇನು ಅರೆಸ್ಟ್ ಆಗಿದ್ದು ಆ ಟೈಮಲ್ಲಿ ಕೂಡ ಖುದ್ದು ರಾಮಚಂದ್ರ ರಾವ್ ಮಾಡಿಲ್ಲ, ಆದರೆ ನೇರವಾಗಿ ರನ್ಯಾರಾವ್ನೇ ನೇರವಾಗಿ ಬಸವರಾಜ್ಗೆ ಫೋನ್ ಮಾಡಿ, ಕಾನ್ಸ್ಟೇಬಲ್ ಬಸವರಾಜ್ಗೆ ಫೋನ್ ಮಾಡಿ, ಪ್ರೋಟೋಕಾಲ್ ಅವತ್ತಿಂದ ಇದ್ದವನು ನಾನು ಈ ಫ್ಲೈಟಿಗೆ ಬರ್ತೀನಿ, ನೀನೇ ಬರಬೇಕು ಅನ್ನೋದನ್ನು ಕೂಡ ಸೂಚನೆ ಕೊಟ್ಟಿರುವಂಥದ್ದು ಕೂಡ ಈಗ ವಿಚಾರ ಹೊರಗಡೆ ಬಂದಿದೆ. ಈ ಸಂಬಂಧಪಟ್ಟಂತೆ ಪ್ರೋಟೋಕಾಲ್ ಎಷ್ಟು ಮಟ್ಟಿಗೆ ಮಿಸ್ಯೂಸ್ ಆಗಿದೆ ಅನ್ನೋದು ಒಂದು ಕಡೆ CIDಲಿ ಮತ್ತು ಇನ್ನೊಂದು ಕಡೆ ಗೌರವ್ ಗುಪ್ತಾ ಅವರು ತನಿಖೆಯನ್ನು ಒಂದು ಕಡೆ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ DRI ಅಧಿಕಾರಿಗಳು ಇನ್ನು ತರುಣ್ ರಾಜನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡ್ಕೊಂಡಿದ್ದಾರೆ, ಕಸ್ಟಡಿಗೆ ತೊಗೊಂಡಿದ್ದಾರೆ. ಅವನು ಇದರಲ್ಲಿ ಬೆನಿಫಿಷಿಯರ್, ಬಹುಶಃ ಅವನು ರಿಸೀವರ್ ಎಂಡಲ್ಲಿದ್ದಾನೆ.
ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆನೂ ಕೂಡ ಅಲ್ಲಿ ದುಬೈಲಿ ಸಾಕಷ್ಟು ಸರಿ ಆಕೆ ಜೊತೆ ಹೋಗಿ ಬಂದಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಆತನ ಯಾರಿಗೆ ಕೊಡ್ತಾ ಇದೆ, ಬರೀ ಈತನಿಗೆ ಮಾತ್ರ ಇಲ್ಲ, ಈತ ಮತ್ತೆ ಇನ್ಯಾರಿಗೆ ಜ್ಯುವೆಲ್ ಶಾಪ್ ಅವ್ರಿಗೆ ಕೊಡ್ತಾ ಇದ್ವು ಅಥವಾ ಬೇರೆ ರಾಜಕಾರಣಿಗಳಿಗೆ ಕೊಡ್ತಾ ಇದ್ವು ಅಥವಾ ಬೇರೆ ಯಾರಿಗೆ ಕೊಡ್ತಾ ಇದ್ದ ಇವನು ಇಲ್ಲಿಂದ ಬಂದಿದ್ದಂಥ ಗೋಲ್ಡನ್ನು ಯಾರಿಗೆ ಕೊಡ್ತಾ ಇದ್ದ. ಆಮೇಲೆ ಜೊತೆಗೆ ಅಲ್ಲಿ ದುಬೈಗೆ ಆತ ಹೋಗ್ತಾ ಇದ್ದು ಅಲ್ಲಿ ದುಡ್ಡು ಏನಾರು ಇಲ್ಲಿಂದ ಹೋಗುವಂಥ ದುಡ್ಡನ್ನು ಗೋಲ್ಡ್ ಆಗಿ ಇಲ್ಲಿಗೆ ಬರ್ತಾ ಇತ್ತು, ಯಾರ ದುಡ್ಡು ಅಲ್ಲಿಗೆ ಹೋಗ್ತಾ ಇತ್ತು, ಅದಕ್ಕೆ ಸಂಬಂಧಪಟ್ಟಂತೆ ತರುಣ್ ರಾಜ್ಗೂ ಏನು ಸಂಬಂಧ, ಇವೆಲ್ಲವೂ ಕೂಡ ತನಿಖೆಯನ್ನು ಈಗಾಗಲೇ ಆತನನ್ನು ಕಸ್ಟಡಿಯಲ್ಲಿ ಇಟ್ಕೊಂಡು ಎನ್ಕ್ವೈರಿಯನ್ನು ಮುಂದುವರಿಸಿದ್ದಾರೆ. ರಂಗನಾಥ್. ಎಸ್ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.